ಗೋಪಕ್ಕ ಧ್ಯಾನ ಮಾಡ್ತಿದ್ದಾರೆ. ಮನೆಯಲ್ಲೂ ಯಾರು ಇದ್ದ ಹಾಗಿಲ್ಲ. ನನ್ ಕಣ್ಮುಚ್ಚಿ ಇದ್ಲಿನಿಂದ ಇಲ್ಲಿ ದೊಡ್ಡ ವೃತ್ತ ಬರೀತೀನಿ. ವೃತ್ತದ ಎರಡೂ ತುದಿಗಳು ಸರಿಯಾಗಿ ಕೂಡಿದ್ರೆ ಈ ಮನೆಯಲ್ಲಿ ಭೂತ ಇದೆ ಅಂತ. ತುದಿಗಳು ಕೂಡದೆ ಹೋದ್ರೆ ಭೂತ ಇಲ್ಲ. ಅದಕ್ಕ ಯಾಕ್ರಿ ಅದಕ್ಕ ಏನಾಯ್ತು? ಯಾಕೆ ಹೀಗೆ ಬಿದ್ದಿದ್ದೆ? ನಾನು ಬಿದ್ದಿದ್ದಲ್ಲ ಗೋಪಕ್ಕ, ಆ ಪ್ರೇತ ನನ್ನನ್ನು ಎತ್ಕೊಂಡು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಬಿಸಾಕ್ಬಿಡ್ತು. ಪ್ರೇತನಾ? ಹೌದು ಗೋಪಕ್ಕ, ನಾನು ಹೇಳಿದ್ರೆ ನೀವು ಯಾರೂ ನಂಬ್ತಾ ಇಲ್ಲ. ಅದಕ್ಕೆ ಪ್ರೇತ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ಳೋಕ್ಕೆ ಹಿದ್ಲಿನಿಂದ ವೃತ್ತ ಬರಿತಾ ಇದ್ದೆ. ಅದಿನ್ನೇನು ಕೂಡಬೇಕು ಅನ್ನೋಷ್ಟೊತ್ತಿಗೆ ಯಾವುದೋ ಶಕ್ತಿ ನನ್ನನ್ನು ಎತ್ತೆತ್ತು ಬಿಸಾಕ್ತಾ ಇತ್ತು. ಅಮ್ಮ, ಇದ್ದಿಲ್ನಿಂದ ಮನೆ ಒಳಗೆ ಹಾಗೆಲ್ಲ ಬರಿಬಾರ್ದು, ಅಪಶಕುನ ಅಂತ ಹೇಳಿದೆ ತಾನೆ? ನೀನು ಹೇಳಿದ್ದೆ ಗೋಪಕ್ಕ, ಆದರೆ ದುಷ್ಟಶಕ್ತಿ ಅನುಭವ ಆಗಿದ್ದು ನನಗೆ ತಾನೇ. ನನಗೆ ಭಯ ಇರಲ್ವೇ? ತಿಳ್ಕೋಬೇಕು ಅನ್ನೋ ಕುತೂಹಲ ಇರಲ್ವೇ? ಈಗ 100ಕ್ಕೆ 100 ಖಚಿತ ಆಯಿತು. ಈ ಮನೆಯಲ್ಲಿ ದುಷ್ಟಶಕ್ತಿ ಇದೆ ಇದೆ ಇದೆ. ಅಮ್ಮ, ರಾಧಕ್ಕ ಇದ್ಲಿನಲ್ಲಿ ವೃತ್ತ ಬರದೆ ಅಂತ ತಾನೇ ಹೇಳಿದ್ದು? ಹೌದು, ಇಲ್ಲಿ ನೋಡಿ. ಎಲ್ರದ್ದು ಊಟ ಆಯ್ತೇನಮ್ಮ? ಆಯಿತು ಅಮ್ಮ, ನಂದು ಆಯಿತು. ಭಾವನವರು ಊಟ ಮುಗಿಸಿ ಗಾಳಿ ಸೇವನೆಗೆ ಅಂತ ಹೊರಗೆ ಹೋಗಿದ್ದಾರೆ. ಅಮ್ಮ, ನನಗೆ ಒಂದು ಅರ್ಥನೇ ಆಗ್ತಾ ಇಲ್ಲ. ರಾಧಕ್ಕ ಇದ್ದಲ್ಲಿ ವೃತ್ತ ಬರೆದಿದ್ದೆ ಅಂತ ಹೇಳಿದ್ಲು, ಆದರೆ ಅಲ್ಲಿ ಜೈ ಶ್ರೀರಾಮ ಅಂತ ಬರೆದಿದೆ. ಕ್ಷಣಾರ್ಧದಲ್ಲಿ ಅದನ್ನು ಅಳಿಸ್ತವ್ರು ಯಾರು? ಇದನ್ನು ಬರೆದವ್ರು ಯಾರು? ಅಥವಾ ಅವಳೇ ಏನಾದರೂ ನಾಟಕ ಮಾಡ್ತಾ ಇದ್ದಾಳಾ? ನನಗೇನೋ ಅವಳು ನಾಟಕ ಅಂತ ಅನ್ನಿಸ್ತಾ ಇಲ್ಲ ಸರಸ್ವತಿ. ನಿನ್ನೆ ಅವಳ ಕೈಗಳನ್ನ ನೀನೇ ನೋಡಿದ್ಯಲ್ಲ, ಬಾಸುಂಡೆ ಬಿದ್ದಿದ್ದು, ಚಾಟಿಯಿಂದ ಹೊಡೆದಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ತಾನೆ? ಅದು ಅಲ್ಲದೆ ನೀನು ಮನೆ ಒಳಗೆ ಬಂದು ಹೋಗೋದ್ರಲ್ಲಿ ಅಷ್ಟೂ ಹಾಲು ಖಾಲಿಯಾಗಿದೆ ಅಂದ್ರೆ ಏನು? ಅವಳೇ ಏನಾದರೂ ಚೆಲ್ಲಿರ್ಬೋದಾ ಅಂತ ಸುತ್ತಲೂ ನೋಡಿದೆ. ಎಲ್ಲೂ ಒಂದು ಸಣ್ಣ ಕುರುಹು ಕಾಣಲಿಲ್ಲ. ಇವಾಗ ನೋಡಿದ್ರೆ ಈ ಕತೆ. ಅಲ್ಲ ಅಮ್ಮ, ಮನೇಲಿ ಇಷ್ಟು ಜನ ಇದ್ದೀವಿ, ನಮ್ಗೆ ಯಾರಿಗೂ ಒಂದು ಸಣ್ಣ ತೊಂದರೆನೂ ಆಗ್ತಾ ಇಲ್ಲ. ರಾಧಕ್ಕಂಗೆ ಮಾತ್ರ ಯಾಕೆ ಹಿಂಗೆ ಆಗ್ತಾ ಇದೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಸರಸ್ವತಿ. ಏನು ಅತ್ತೆ ಸೊಸೆ ಏನೋ ಗಂಭೀರವಾಗಿ ಚರ್ಚೆ ಮಾಡ್ತಿರೋ ಹಾಗಿದೆ. ವಿಷಯ ಗಂಭೀರವಾಗೇ ಇದೆಯಪ್ಪ, ಅದಕ್ಕೆ. ಏನಮ್ಮ? ರೀ, ಇವತ್ತು ಏನಾಯ್ತು ಗೊತ್ತಾ?
ಸರಸ್ವತಿ, ಆ ಬರಹ ಎಲ್ಲಿದೆ ತೋರಿಸು. ವೆಂಕಟನಾಥ, ಇದನ್ನ ಬರೆದವ್ರು ಯಾರು ಅಂತ ನಿನಗೆ ಗೊತ್ತಾಯ್ತೇನಪ್ಪ? ಇದನ್ನ ಬರ್ದವ್ರು ಯಾರು ಅಂತ ನೀವೆಲ್ಲರೂ ನೋಡ್ಬೇಕಾ? ಹಾಗಾದ್ರೆ ಎಲ್ರೂ ಕಣ್ಮುಚ್ಕೊಳ್ಳಿ. ಕಣ್ಮುಚ್ಚಿದ್ರೆ ಹೇಗಪ್ಪ ಗೊತ್ತಾಗತ್ತೆ? ಹೇಳ್ತೀನಮ್ಮ, ಕಣ್ಮುಚ್ಕೊಳ್ಳಿ. ಈಗ ಭಕ್ತಿಯಿಂದ ಎಲ್ರೂ ಜೈ ಶ್ರೀರಾಮ್ ಅಂತ ಜಪ ಮಾಡಿ. ನಿಮ್ಮ ಕಣ್ಣೆದುರಿಗೆ ಈ ಅಕ್ಷರ ಬರೆದವರು ಕಾಣಿಸ್ತಾರೆ. ಜೈ ಶ್ರೀರಾಮ್, 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 ಜೈ ಶ್ರೀರಾಮ್. ಜೈ ಶ್ರೀರಾಮ್. ವೆಂಕಟನಾಥ,